ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಹೊಸ ಟಾಪಿಕ್ ಜೊತೆ ಬಂದಿದ್ದೀವಿ. ಬನ್ನಿ ಇವತ್ತಿನ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ನಾವು ಈ ಹಿಂದೆ ಸ್ತ್ರೀಯರ ಬಗ್ಗೆ ಮಹತ್ವದ ಬಗ್ಗೆ ಮಾತಾಡಿದ್ವಲ್ಲ, ಅವಾಗ ಒಂದೆರಡು ಶ್ಲೋಕಗಳನ್ನ ಬಳಸಿದ್ವಿ ಅಲ್ವಾ? ಒಂದು ಕರಾಗ್ರೆ ವಸತೆ ಬಳಸಿದ್ವಿ, ಮತ್ತೆ ಇನ್ನೊಂದು ಪಂಚಕನ್ಯಾರ್ಥ ಬಳಸಿದ್ವಿ. ನಿತ್ಯ ಶ್ಲೋಕಗಳು. ಅದ್ರ ಜೊತೆಗೆ ಮಕ್ಳಿಗೆ ಒಂದು ಶ್ಲೋಕ ನಾವು ಚಿಕ್ಕವರಾಗಿದ್ದಾಗಿಂದನೂ ಹೇಳ್ತಾ ಇದ್ವಿ, ಈಗ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ತೀವಿ. ಒಂದು ರಾಮಸ್ಕಂದಂ ಆ ಶ್ಲೋಕ, ಮತ್ತೆ ಇನ್ನೊಂದು ಶ್ಲೋಕ ಶುಕ್ಲಾಂಬರಧರಂ. ತುಂಬಾ ಜನಕ್ಕೆ ಇದ್ರದೊಂದು ಕನ್ಫ್ಯೂಷನ್ ಇದೆ. ಏನಂತ ಹೇಳಿದ್ರೆ, ಇದು ವಿಷ್ಣುವಿಗೆ ಸಮರ್ಪಣೆನಾ ಅಥವಾ ಗಣೇಶನಿಗೆ ಸಮರ್ಪಣೆನಾ ಅಂತ. ಸೊ ಇವೆರಡು ಶ್ಲೋಕದ ಬಗ್ಗೆ ಇವತ್ತು ಕೇಳಬೇಕು ಅಂತ ನನ್ನ ಇಚ್ಛೆ. ಓಕೆ, ಸೊ ಫಸ್ಟ್ ಯಾವ ಶ್ಲೋಕ ತಗೊಳ್ಳೋಣ? ಶುಕ್ಲಾಂಬರಧರಂ. ಮೊದಲನೇದು ಶುಕ್ಲಾಂಬರಧರಮ್ಮೆ ಹೇಳೋದಲ್ವಾ? ಎಲ್ಲಾ ಪೂಜೆಗೂ ಮೊದಲು ನಾವು ಶುರು ಮಾಡೋದು ಶುಕ್ಲಾಂಬರಧರಂ ಇಂದಾನೆ. ಸೊ ಅದ್ರ ಬಗ್ಗೆ ಹೇಳಿ. ಸೊ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇದು ಶ್ಲೋಕ. ಸೊ ಇಲ್ಲಿ ಕನ್ಫ್ಯೂಷನ್ ಏನು ಅಂದ್ರೆ ಮಧ್ಯ ವಿಷ್ಣು ಅಂತ ಬಂದಿದೆ. ಓಕೆ, ಅರ್ಥ ನೋಡೋಣ ಫಸ್ಟ್. ಶುಕ್ಲಾಂಬರಧರಂ, ಶುಕ್ಲ ಅಂದ್ರೆ ವೈಟ್ ಅಂತ ಅರ್ಥ, ಬಿಳಿ. ಅದಕ್ಕೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಅದಕ್ಕೆ ಬರೋದು. ಸೊ ಶುಕ್ಲಾಂಬರ ಅಂದ್ರೆ ಬಿಳಿಯ ವಸ್ತ್ರವನ್ನ ಧರಿಸಿರೋನು ಅಂತ. ಓಕೆ, ಶುಕ್ಲಾಂಬರಧರಂ ವಿಷ್ಣು ಅನ್ನೋ ಅರ್ಥ ನಾನು ನಂತರ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ವಿಷ್ಣು ಶಶಿವರ್ಣಂ ಅಂದ್ರೆ ಅವನು ಬಿಳಿ ಬಣ್ಣದ, ಅಥವಾ ಇಲ್ಲಿ ಆಕ್ಚುಲಿ ಗಣಪತಿ ಬಿಳಿ ಬಣ್ಣದವನು ಅಂತ ಬರಲ್ಲ, ಅಂದ್ರೆ ಕಲರ್ ವೈಟ್ ಅಂತ ಬರಲ್ಲ. ಶಶಿ ಅಂತ ಅಂದ್ರೆ ಇಲ್ಲಿ ಚಂದ್ರ ಅನ್ಕೊಬೇಕು. ಚಂದ್ರ ಅಂತಂದ್ರೆ ಚಂದ್ರ ಹೇಗೆ ಪ್ರಕಾಶಿಸ್ತಾನೆ, ಹೊಳಿತಾನೆ, ಆ ತರ ಹೊಳಿತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಶಶಿವರ್ಣಂ. ಚತುರ್ಭುಜಂ ಅಂದ್ರೆ ಗೊತ್ತಿದೆ, ನಾಲ್ಕು ಭುಜ ಇದೆ. ಅಲ್ಲಿ ಕನ್ಫ್ಯೂಷನ್ ಏನಂದ್ರೆ ಗಣೇಶನಿಗೂ 4 ಭುಜ ಇದೆ, ವಿಷ್ಣುವಿಗೂ 4 ಭುಜ ಇದೆ. ಓಕೆ, ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಅಂದ್ರೆ ಮುಖದಲ್ಲಿ ಯಾವಾಗ್ಲೂ ಪ್ರಸನ್ನತೆ ಇರೋನು ಅಂತ. ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂದ್ರೆ ಇಂಥ ಈ ಪ್ರಸನ್ನವಾದ ಈ ಕ್ವಾಲಿಟಿ ಇರೋನನ್ನ ನಾವು ಧ್ಯಾನಿಸಿದ್ರೆ ನಮ್ಮ ಎಲ್ಲಾ ವಿಘ್ನಗಳು ಉಪಶಮನ ಆಗುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಲಾಸ್ಟ್ ವರ್ಡ್ ಅಲ್ಲಿ ಇದು ಯಾರ್ದು ಅಂತ ಅಲ್ಲೇ ಕ್ಲೂ ಇದೆ. ಸರ್ವ ವಿಘ್ನೋಪಶಾಂತಯೇ, ವಿಘ್ನಗಳನ್ನ ಉಪಶಮನ ಮಾಡೋದು ಅದು ಇರೋದು ಗಣೇಶನಿಗೇನೆ. ಓಕೆ, ಕನ್ಫ್ಯೂಷನ್ ಎಲ್ಲಿ ಅಂತಂದ್ರೆ ಒಂದು ವಿಷ್ಣು ಅಂತ ಬಂದಿರೋದು, ಮತ್ತೆ ಇನ್ನೊಂದು ಚತುರ್ಭುಜಂ ಅಂತ ಬಂದಿರೋದಕ್ಕೆ. ವಿಷ್ಣು ಅಂತಂದ್ರೆ ಅರ್ಥ ಆಕ್ಚುಲಿ ವಿಷ್ಣು ಅಂದ್ರೆ ದೇವರು, ವಿಷ್ಣು ಅಂತ ಇದು. ಬಟ್ ವಿಷ್ಣು ಅನ್ನೋ ಒಂದು ಆ ಪದಕ್ಕೊಂದು ಅರ್ಥ ಇದೆ ಅಲ್ವಾ? ಆ ಅರ್ಥ ಏನು ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿರೋನು, ಸರ್ವವ್ಯಾಪಿ ಅಂತ ವಿಷ್ಣು ಅನ್ನೋ ಅರ್ಥ. ಸೊ ನಾನು ಮುಂಚೆ ವೆರಿ ಫಸ್ಟ್ ಪಾಡ್ಕಾಸ್ಟ್ ಅಲ್ಲಿ ನಾವು ಧರ್ಮದ ಬಗ್ಗೆ ಮಾತಾಡ್ತಾ ವಿಷ್ಣು ಅಂದ್ರೆ ಸ್ಪೇಸ್ ಅಂತ ಹೇಳಿದೆ, ಅದೇ ಎಲ್ಲ ಕಡೆ ವ್ಯಾಪಿಸಿರೋದು. ಸೊ ನಾವು ಗಣಪತಿಯನ್ನು ಸರ್ವವ್ಯಾಪಕ ಅಂತ ಈ ಶ್ಲೋಕದಲ್ಲಿ ಕರೆದಿದ್ದಾರೆ. ವಿಷ್ಣುವನ್ನ ಪದವನ್ನ ಬಳಸಿ ಎಲ್ಲಾ ಕಡೆ ವ್ಯಾಪಿಸಿರುವಂತಹ ಅಂತ ಕರೆದಿದ್ದಾರೆ. ಇದು ಈ ಸರ್ವಗಳು ನಾನು ಮುಂಚೆನೆ ಹೇಳ್ದಂಗೆ ದೇವರಿಗೆ ಸ್ತುತಿಸೋದು, ಹೊಗಳೋದು. ಸೊ ವಿಷ್ಣು ಅನ್ನೋ ರೀತಿ ಗಣಪತಿಗೆ ಹೊಗಳಿದ್ದಾರೆ, ಸರ್ವವ್ಯಾಪಿ ನೀನು, ಎಲ್ಲಾ ಕಡೆ ಇರ್ತೀಯ, ಎಲ್ಲಾ ಕಡೆ ವ್ಯಾಪಿಸಿರ್ತೀಯ ಅಂತ. ಅಂದ್ರೆ ವಿಷ್ಣುವಿನ ಹಾಗೆ ಸರ್ವವ್ಯಾಪಿ ಅಂತ ನೀನು ಕೂಡ ವಿಷ್ಣುವಿನ ಹಾಗೆ ಅನ್ನೋ ಅರ್ಥ. ಎರಡನೇದು ಚತುರ್ಭುಜಂ, ಅದು ಆಕ್ಚುಲಿ ಗಣಪತಿಗೂ 4 ಭುಜ ಇದೆ, ವಿಷ್ಣುವಿಗೂ 4 ಭುಜ ಇದೆ. ಸೊ ಇದು ಅದು ಕನ್ಫ್ಯೂಷನ್ ಆಗೇ ಆಗುತ್ತೆ. ಚತುರ್ಭುಜಂ ಅಂದ್ರೆ ವಿಷ್ಣು ಅಂತ, ಬಟ್ ಅದು ವಿಷ್ಣು ಅನ್ನೋ ಹೆಸರು, ಅದು ವಿಷ್ಣು ಅನ್ನೋ ಪದವನ್ನ ಯೂಸ್ ಮಾಡಿ ಗಣಪತಿಗೆ ಹೊಗಳಿದ್ದಾರೆ. ಸೊ ಈ ಶ್ಲೋಕ ಗಣೇಶನ್ದೇ, ಇದಕ್ಕೆ ಬೇರೆ ಇದಿಲ್ಲ. ಇನ್ನೂ ಒಂದೇನು ಅಂತಂದ್ರೆ ಈ ಶ್ಲೋಕನ ನಾವು ಎಲ್ಲಾ ಶ್ಲೋಕಗಳಿಂದ ಮುಂಚೆ ಹೇಳ್ತೀವಿ. ಸೊ ಪ್ರಥಮ ಪೂಜೆ ಯಾರು? ಅದು ಗಣಪತಿನೇ. ಹಾಗಾಗಿ ಶುಕ್ಲಾಂಬರಧರಂ ಇದು ಗಣಪತಿ ಶ್ಲೋಕ, ವಿಷ್ಣು ಶ್ಲೋಕ ಅಲ್ಲ. ಓಕೆ, ನಂತರ
ಎರಡನೇ ಶ್ಲೋಕ ಇದು ರಾಮಸ್ಕಂದಂ ಹನುಮಂತಂ. ರಾತ್ರಿ ಮಲ್ಗುವಾಗ ಸಾಮಾನ್ಯ ಮಕ್ಕಳಿಗೆ ಹೇಳೋದು, ಹೌದು. ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಓಕೆ, ರಾಮಸ್ಕಂದಂ ಶ್ಲೋಕ ಏನು ಅಂತ ನೋಡೋಣ ಫಸ್ಟು. ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೆ ಸ್ಮರೆನ್ನಿತ್ಯಂ ದುಸ್ವಪ್ನಂ ತಸ್ಯ ನಿಶ್ಯತಿ. ಇದು ಶ್ಲೋಕ. ಅರ್ಥ ಏನು ಅಂದ್ರೆ, ಈ 5 ಮಹಾವೀರರು ಯಾರ್ಯಾರು ಅಂದ್ರೆ ರಾಮ, ಇಲ್ಲಿ ರಾಮ ಅಂತ ಅಂದ್ರೆ 3 ಜನ ರಾಮರು ಬರ್ತಾರೆ ನಮ್ಮ ಪುರಾಣ ಅಥವಾ ನಮ್ಮ ಗ್ರಂಥಗಳಲ್ಲಿ. ಒಂದು ಪರಶುರಾಮರು, ಇನ್ನೊಂದು ಶ್ರೀರಾಮಚಂದ್ರ, ಇನ್ನೊಂದು ಶ್ರೀಕೃಷ್ಣನ ಅಣ್ಣ ಬಲರಾಮ. 3 ಜನನು ಮಹಾವೀರರೇ. ಓಕೆ, ಸೊ ಯಾವ ರಾಮ ಅನ್ನೋದು ಆಮೇಲೆ ನೋಡೋಣ. ಸ್ಕಂದ ಅಂದ್ರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ, ಷಣ್ಮುಖ, ಇದು ಎಲ್ರಿಗೂ ಗೊತ್ತಿದೆ. ಹನುಮಂತ ಅಂದ್ರೆ ಹನುಮಂತ. ಮತ್ತೆ ಇನ್ನಿಬ್ರು ವೈನತೇಯ ಮತ್ತೆ ವೃಕೋದರ, ಇವರಿಬ್ರು ಬಗ್ಗೆ ಜಾಸ್ತಿ ಗೊತ್ತಿರ್ಲಿಕ್ಕಿಲ್ಲ. ಸೊ ಶ್ಲೋಕದ ಅರ್ಥ ಅಂದ್ರೆ, ಈ 5 ಜನನ ಮಹಾವೀರರನ್ನ ಅಂದ್ರೆ, ಇವ್ರ 5 ಜನ ಮಹಾವೀರರು ಅಲ್ದಲೆ ಇವರು ಫಿಯರ್ಲೆಸ್, ಯಾರಿಗೂ ಹೆದರ್ತಿರ್ಲಿಲ್ಲ ಇವ್ರಿಗೆ. ಯಾಕೆಂತಂದ್ರೆ ಇವರು ಯುದ್ಧ ಮಾಡಿದಾಗ ಯಾರಿಗೂ ಹೆದರ್ದಲೆ ಯುದ್ಧ ಮಾಡ್ತಾ ಇದ್ರು. ಸೊ ಹೀಗಾಗಿ 5 ಜನ ಮಹಾವೀರರನ್ನ ನೆನೆಸ್ಕೊಂಡು ಮಲಗ ಮುಂಚೆ ಶಯನೆ ಸ್ಮರೆ ನಿತ್ಯಂ, ಮಲಗುವ ಮುಂಚೆ ಅಥವಾ ಮಲಗುವ ಕಾಲದಲ್ಲಿ ನಿತ್ಯವೂ ಸ್ಮರಣೆ ಮಾಡಿದ್ರೆ ದುಸ್ವಪ್ನಗಳು ಬರೋದಿಲ್ಲ ಅಂತ ಈ ಶ್ಲೋಕದ ಅರ್ಥ. ಸೊ ಒಬ್ಬೊಬ್ಬರಾಗಿ ಇವ್ರು ಯಾರು ಅಂತ ತಗೊಂಡ್ರೆ, ರಾಮ ಅಂತ ಅಂದಾಗ ನಾನು ಹೇಳ್ದಂಗೆ 3 ಜನ ರಾಮ ಬರ್ತಾರೆ. ಬಟ್ ಈ ಶ್ಲೋಕದಲ್ಲಿ ನಾವು ಮೇನ್ ಆಗಿ ಪರಶುರಾಮರು ಅಂತ ಅನ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ಪರಶುರಾಮರ್ನ ರೆಫರ್ ಮಾಡ್ಬೋದು. ಆಕ್ಚುಲಿ ಶ್ರೀರಾಮಚಂದ್ರನ್ನು ರೆಫರ್ ಮಾಡ್ಬೋದು, ಬಲರಾಮನನ್ನು ರೆಫರ್ ಮಾಡ್ಬೋದು. ಬಟ್ ಈ ಶ್ಲೋಕ ಅಂತ ಬಂದಾಗ ಫಿಯರ್ಲೆಸ್ ವಾರಿಯರ್ ಅನ್ನೋ ಒಂದು ಅರ್ಥದಲ್ಲಿ ನಾವು ನೋಡಿದ್ರೆ ಪರಶುರಾಮನನ್ನ ನೆನಿಬೇಕಾಗತ್ತೆ. ಸೊ ಇದಕ್ಕಿಂತ ಮುಂಚೆ, ಇವ್ರಿಗೆ ಹೆಸರುಗಳು ಹೇಳಕ್ಕಿಂತ ಮುಂಚೆ ಇನ್ನೊಂದೇನ್ ಹೇಳ್ಬೇಕು ಅಂತಂದ್ರೆ, ಬರೀ ಸ್ಮರಣೆ ಅಂತ ಅಂದ್ಬಿಟ್ಟು ಇವ್ರ ಹೆಸರು ಹೇಳಿ ಮಲ್ಗೋದಲ್ಲ. ಆಕ್ಚುಲಿ ಇದು ಮಕ್ಳಿಗೆ ಹೇಳ್ಕೊಡ್ತೀರಾ ಅಂತಂದ್ರೆ, ಈ ಶ್ಲೋಕವನ್ನ ನೀವು ಹೇಳ್ಕೊಡ್ತೀರಾ, ಬಟ್ ಅದ್ರ ಜೊತೆಗೆ ಮಕ್ಕಳಿಗೆ ಇವರ ಕಥೆಗಳು ಹೇಳಿರ್ಬೇಕು. ಇವರ ವೀರಾವೇಶದ ಏನು ಕಥೆಗಳಿದೆ ಇವರ, ಆ ಕಥೆಗಳನ್ನ ಹೇಳ್ಬೇಕು. ಅವಾಗ ಮಕ್ಕಳಿಗೆ ಆ ಮೈಂಡ್ ಸೆಟ್ ಅಲ್ಲಿ ಮಲಗಿದ್ರೆ ದುಸ್ವಪ್ನಗಳು ಬರಲ್ಲ ಅಂತ. ಸೊ ಹಾಗಾಗಿ ಜಸ್ಟ್ ಸ್ಮರಣೆ ಮಾಡಿದ್ರೆ ಆಗಲ್ಲ, ಅವ್ರ ಹೆಸರು ಹೇಳ್ಬಿಟ್ರೆ ಆಗಲ್ಲ. ಆ ಕಥೆಗಳನ್ನ ಹೇಳಿದ್ದು ಆ ಮಲಗೋ ಮುಂಚೆ ಯಾರು ಒಬ್ರು ಕಥೆನ ನೆನಪಿಸೋದು ಮಕ್ಕಳಿಗೆ, ನೋಡು ಹೀಗೆ ಅಂತ ಹೇಳೋದು ಅಂತ ಅರ್ಥ. ಅಂದ್ರೆ ಇವ್ರು ಯಾರು, ಇವ್ರನ್ನ ಯಾಕೆ ನಾವು ಸ್ಮರಿಸ್ತಾ ಇದೀವಿ ಅನ್ನೋದನ್ನ ಮಕ್ಕಳಿಗೆ ಅಂದ್ರೆ ಕಥೆಗಳು ಏನಿದೆ ಅದು ರಿಯಲಿಸ್ಟಿಕ್ ಆಗಿ ಹೇಳಕ್ ಆಗದೆ ಇದ್ರು ಆ ಮಗುಗೆ ಅರ್ಥ ಆ ಏಜಿಗೆ ಅರ್ಥ ಆಗೋ ಹಾಗೆ ಹೇಳ್ಕೊಡ್ಬೇಕು. ಓಕೆ, ರಾಮ ಅಂದ್ರೆ ಪರಶುರಾಮರು ಅಂತ ಹೇಳ್ದೆ. ಇದು ನನ್ನ ಅಭಿಪ್ರಾಯ. ಶ್ರೀರಾಮಚಂದ್ರನು ಆಗಿರ್ಬೋದು, ಬಲರಾಮನು ಆಗಿರ್ಬೋದು, ಬಟ್ ಇಲ್ಲಿ ನಾವು ಪರಶುರಾಮ ಅಂತ ನನ್ನ ಒಂದು ಇದನ್ನ ಹೇಳ್ತಾ ಇದ್ದೀನಿ. ಸ್ಕಂದ ಅಂದ್ರೆ ಅಗೇನ್ ಶಿವ ಪಾರ್ವತಿಯರ ಮಗ ಕಾರ್ತಿಕೇಯ. ಇವನು ದೇವತೆಗಳಿಗೆ ಸೇನಾಧಿಪತಿ. ಓಕೆ, ನಾನು ಪರಶುರಾಮರ ಕತೆ ಹೇಳಿಲ್ಲ, ಅದು ಒಂದ್ ದಿವಸ ಅದು ಸಪ್ರೇಟ್ ಸಬ್ಜೆಕ್ಟ್, ಒಂದ್ಸರಿ ಸಪ್ರೇಟ್ ಆಗಿ ತಗೊಳ್ಳೋಣ. ಸ್ಕಂದನು ಕೂಡ ಶಿವ ಪಾರ್ವತಿಯರ ಮಗ. ಇವನು ಏನಂತಂದ್ರೆ ತಾರಕಾಸುರನ ಸಂಹಾರ ಮಾಡಕ್ಕೆ ಹುಟ್ಟಿದ್ದು. ಹಾಗಾಗಿ ಇವನು ಕೂಡ ಹುಟ್ಟುತ್ತಲೇ ವೀರ, ಹುಟ್ಟಿದಾಗ್ಲೇನೆ. ಯಾಕೆಂತಂದ್ರೆ ಇವನ್ ಪರ್ಪಸ್ಸೇನೆ ಒಬ್ಬ ಹಸುರನ ಸಂಹಾರ. ಇವನ ಜನ್ಮದ ಪರ್ಪಸ್ಸೇನೆ ಅದಾಗಿರೋದ್ರಿಂದ ಸ್ಕಂದ ಮಹಾವೀರ ಅಲ್ದಲೆ ನಂತರ ಇವನು ಎಲ್ಲಾ ದೇವತೆಗಳಿಗೆ ಸೇನಾಧಿಪತಿ ಆಗ್ತಾನೆ. ಹಾಗಾಗಿ ಇವನು ಕೂಡ ಒಬ್ಬ ಫಿಯರ್ಲೆಸ್ ವಾರಿಯರ್. ಹನುಮಂತನ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಏನಂತಂದ್ರೆ ಮೂಲ ರಾಮಾಯಣದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವನ ಶಕ್ತಿ ಬಗ್ಗೆ ಗೊತ್ತಿರಲ್ಲ. ಬಟ್ ನಂತರದಲ್ಲಿ ಅವನು ಶ್ರೀಲಂಕಾ ಅಂದ್ರೆ ಲಂಕಾವರೆಗೂ ಅವನು ಹಾರ್ತಾನೆ, ಅಲ್ಲಿ ಸೀತಾಮಾತೆಯನ್ನು ನೋಡ್ತಾನೆ. ಮತ್ತೆ ರಾಮ ಲಕ್ಷ್ಮಣಗೂ ತೊಂದರೆ ಆದಾಗ
ಒಂದು ಬೆಟ್ಟವನ್ನೇ ತಗೊಂಡ್ ಬರ್ತಾನೆ. ಅವನ ಕಥೆಗಳು ಎಲ್ರಿಗೂ ಗೊತ್ತಿದೆ. ಸೊ ಹನುಮಂತನು ಕೂಡ ಅವ್ನು ಯಾರಿಗೂ ಹೆದರುತ್ತಿರ್ಲಿಲ್ಲ. ಹ್ಮ್ ಅವನ ಕಥೆನೂ ಆಲ್ಮೋಸ್ಟ್ ಅದು ತುಂಬಾ ಪಾಪ್ಯುಲರ್ ಕತೆ ಗೊತ್ತಿದೆ. ಸೊ ಹನುಮಂತನು ಕೂಡ ಒಬ್ಬ ಹನುಮಂತನಿಗೆ ಫಿಯರ್ಲೆಸ್. ಅಷ್ಟ ಸಿದ್ಧಿಗಳು ಮತ್ತೆ ನವನಿಧಿಗಳು ಎಲ್ಲಾ ಸಿಕ್ಕಿರುತ್ತೆ ಅಂತ. ಅದಷ್ಟೇ ಅಲ್ಲ, ವೇದಗಳನ್ನ ಸ್ವತಃ ಸೂರ್ಯನೇ ಹನುಮಂತನಿಗೆ ಕಲ್ಸಿರ್ತಾನೆ. ವೇದಾಧ್ಯಯನ, ತುಂಬಾ ದೊಡ್ಡ ಜ್ಞಾನಿ. ಶಕ್ತಿ ಅವನಿಗೆ ಸಮುದ್ರ ಲಂಘನ ಮಾಡಕ್ ಆ ಟೈಮ್ ತನಕ ಅವನ ಶಕ್ತಿಯ ಬಗ್ಗೆ ಅರಿವಿರಲ್ಲ. ಬಟ್ ಜ್ಞಾನ, ವೇದಾಧ್ಯಯನ ಎಲ್ಲ ಅದಕ್ಕೆ ಸುಗ್ರೀವ ಅವನನ್ನ ಮಂತ್ರಿಯಾಗಿ ಇಟ್ಕೊಂಡಿರ್ತಾರೆ. ಅದ್ರಲ್ಲೂ ಥಿಂಕ್ ಮಾಡಿ, ರಾಮ ಹೇಳಕ್ ಮುಂಚೆ ಹನುಮಂತನಿಗೆ ಗೊತ್ತು ಇಲ್ಲಿ ಸುಗ್ರೀವ ಸರಿ, ವಾಲಿ ತಪ್ಪು ಅಂತ. ಹನುಮಂತನ ಜಡ್ಜ್ಮೆಂಟು ಅಲ್ಲಿ ಕರೆಕ್ಟ್ ಆಗಿದೆ. ಅದಕ್ಕೆ ಸುಗ್ರೀವನ ಹತ್ರ ರಾಜ್ಯ ಇಲ್ಲದೆ ಇದ್ರು ಸುಗ್ರೀವನ್ ಜೊತೆ ಇರ್ತಾನೆ ಹನುಮಂತ. ಹನುಮಂತ ಅಂದ್ರೆ ನಾವೆಲ್ಲ ಬರೀ ವೀರ ಅಂತ ಒಂದ್ ಕಡೆ ವೀರ ಭಾವ ನೋಡಿರ್ತೀವಿ, ಇನ್ನೊಂದು ಭಕ್ತಿ ಭಾವ ನೋಡಿರ್ತೀವಿ. ಅದೆರಡೇ ನೋಡ್ತೀವಿ. ಬಟ್ ಹನುಮಂತ ಅಷ್ಟು ರಾಮನಿಗೆ ಇಷ್ಟ ಆಗೋದೇ ಆ ಕಾರಣಕ್ಕೆ. ಅವನು ಅಷ್ಟು ಬುದ್ಧಿವಂತ, ಅಷ್ಟು ಜ್ಞಾನಿ, ಧರ್ಮಿಷ್ಠ. ಎಲ್ಲ ಸ್ವತಃ ಸೂರ್ಯನಿಂದ ಅವನು ವಿದ್ಯೆ ಪಡೆದಿರ್ತಾನೆ. ಹಾಗಾಗಿ ಹನುಮಂತನು ಕೂಡ ಒಬ್ಬ ಫಿಯರ್ಲೆಸ್ ವಾರಿಯರ್. ಓಕೆ, ವೈನತೇಯ ಅಂತ ಅಂದ್ರೆ ನಾನು ಈ ಯಾರು ಅಂತ ಹೇಳಕ್ ಮುಂಚೆ ಹೆಸರುಗಳ ಬಗ್ಗೆ, ನಮ್ಮ ಪುರಾಣದಲ್ಲಿ ಹೆಸರು ಹೇಗಿಡ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಇದು ಹೇಳ್ಬೇಕು. ಯೂಶುವಲಿ ಹೆಸರು ಏನೇ ಇರ್ಲಿ, ಕೆಲವೊಂದು ಜಾಗದಲ್ಲಿ ಶ್ಲೋಕಕ್ಕೆ ಅನುಗುಣವಾಗಿ, ಯಾಕಂದ್ರೆ ಶ್ಲೋಕಗಳೆಲ್ಲ ಮೀಟ್ರಲ್ಲಿ ಇರುತ್ತೆ, ಅನುಗುಣವಾಗಿ ಅವರು, ಯಾಕೆಂದ್ರೆ ಎಲ್ರಿಗೂ 3-4 ಹೆಸರು, ಮಿನಿಮಮ್ 2-3 ಹೆಸರು ಇರ್ತಾ ಇತ್ತು. ಸೊ ಬೇರೆ ಬೇರೆ ಹೆಸರುಗಳನ್ನ ಶ್ಲೋಕಕ್ಕೆ ಆ ಮೀಟರ್ಗೆ ಕೂರೋದಕ್ಕೆ ಅನುಗುಣವಾಗಿ, ಇವಾಗ ಇಲ್ಲಿ ರಾಮ ಅಂದ್ರು, ಸ್ಕಂದ ಅಂದ್ರು, ಕಾರ್ತಿಕೇಯ ಅಂತ ಯೂಸ್ ಮಾಡಕ್ಕಾಗಲ್ಲ. ಅಲ್ಲಿ ರಾಮ ಸ್ಕಂದಂ ಅನ್ನೋ 4 ಅಕ್ಷರದ್ದು ಇದು ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಸ್ಕಂದ ಅಂತ ಯೂಸ್ ಮಾಡಿದ್ರು. ಹಂಗೇನೆ ಇಲ್ಲಿ ವೈನತೇಯಂ ಅಂತ ಯೂಸ್ ಮಾಡಿದ್ದಾರೆ. ಸೊ ಆಮೇಲೆ ಇನ್ನೊಂದು ಹೆಸರಿನ ವಿಚಾರಕ್ಕೆ ಬಂದಾಗ, ಯೂಶುವಲಿ ತಾಯಿ ಹೆಸರು ಇಂದ ಗಂಡು ಮಕ್ಕಳನ್ನ, ತಂದೆ ಹೆಸರಿಂದ ಹೆಣ್ಣು ಮಕ್ಕಳನ್ನ ಗುರ್ತಿಸೋದು ಇತ್ತು. ಫಾರ್ ಎಕ್ಸಾಂಪಲ್, ಗಂಗೆ ಮಗ ಭೀಷ್ಮ, ಅವನಿಗೆ ಗಾಂಗೇಯ ಅಂತಿದ್ರು. ಕರ್ಣನ ತಾಯಿ ಹೆಸರು, ಅವನ್ ಸಾಕು ತಾಯಿ ಹೆಸರು ರಾಧೆ, ಅವನನ್ನ ರಾಧೇಯ ಅಂತಿದ್ರು. ಇವ್ರಿಗೆ ಯುಧಿಷ್ಠಿರ, ಭೀಮ ಮತ್ತೆ ಅರ್ಜುನರಿಗೆ ಕೌಂತೆಯ ಅಂತಾರೆ. ಆಮೇಲೆ ತಂದೆ ಹೆಸರಿಂದನೂ ಕರೀತಾರೆ ಅವ್ರಿಗೆ. ಪಾಂಡವಿನ ಮಕ್ಕಳು ಪಾಂಡವರು ಅಂತಾನು ಕರೀತಾರೆ. ಅದು ಎಲ್ಲಿ ಯಾವ ವರ್ಡ್ ಸೂಟ್ ಆಗುತ್ತೆ ಆ ವರ್ಡ್ನ ಶ್ಲೋಕದ ರೂಪದಲ್ಲಿ ಬರೆದಾಗ ಆ ರೀತಿ ಹಲವಾರು ಹೆಸರುಗಳು ಇರುತ್ತಲ್ಲ, ಆ 3 ವರ್ಡ್ ಬೇಕಿದ್ರೆ ಕೌಂತೆಯ ಅಂತಾರೆ, 4 ವರ್ಡ್ ಬೇಕಾದ್ರೆ ಪಾಂಡವ, ಆ ತರ ತಗೊಂತಾರೆ. ಸೊ ಇದು ವೈನತೇಯ ಅಂತಂದ್ರೆ, ನಾನು ಕಶ್ಯಪರ 13 ಜನ ಹೆಂಡತಿಯರು, ಅವ್ರ ಪತ್ನಿಯರು ಹೇಳಿದ್ನಲ್ಲ, ದಕ್ಷ ಪುತ್ರಿಯರು, ಅದ್ರಲ್ಲಿ ಒಬ್ಳು ವಿನತ ಅಂತ. ಆಕೆಗೆ 2 ಗರುಡರು ಹುಟ್ಟುತ್ತಾರೆ. ಇದನ್ನ ನಾನು ಇದ್ರಲ್ಲಿ ಹೇಳಿದ್ದೀನಿ. ಅದ್ರಲ್ಲಿ ಒಬ್ಬ ಗರುಡ ಅನ್ನೋನೇ ವೈನತೇಯ. ಯಾಕೆಂದ್ರೆ ವಿನತನ ಮಗ ಅಂತ. ಸೊ ಕುಂತಿಯ ಮಗ ಹೆಂಗೆ ಕೌಂತೆಯ ಆಗ್ತಾರೆ, ಗಂಗೆಯ ಮಗ ಗಾಂಗೆಯ ಆಗ್ತಾರೆ, ಹಾಗೆ ವಿನತನ ಮಗ ವೈನತೇಯ ಅಂತ. ಸೊ ಇದು ಗರುಡನಿಗೆ ಹೇಳಿದ್ದು. ಅವರು ಇಬ್ರು ಅಣ್ಣ ತಮ್ಮಂದ್ರು, ಗರುಡ ಮತ್ತೆ ಅರುಣ ಅಂತ. ಸೊ ಇದ್ರ ಕತೆ ಇಂಟ್ರೆಸ್ಟಿಂಗ್ ಆಗಿದೆ, ಹೇಳ್ತೀನಿ. ಇವರು ಈಗ ದಕ್ಷ ಪುತ್ರಿಯರೆಲ್ಲ ಮದ್ವೆ ಆಗ್ತಾರಲ್ಲ, ಈ ವಿನತ ಮತ್ತೆ ಕದ್ರು ಈಗ ಏನಂತಂದ್ರೆ, ತುಂಬಾ ಜನ ಮಕ್ಳಿರಲ್ಲಿ ಆ ಒಬ್ಬೊಬ್ರಿಗೂ ಒಂದ್ ಫ್ರೆಂಡ್ಶಿಪ್ ಇರುತ್ತೆ. ಆ ಇಬ್ರು ಮಕ್ಳು ಒಂದೊಂದ್ ಜೋಡಿ ಇರುತ್ತೆ. ಹಾಗೆ ವಿನತ ಕದ್ರು ಇವರಿಬ್ರು ಯಾವಾಗ್ಲೂ ಜೊತೆಯಲ್ಲಿರುವಂತವ್ರು. ಅವ್ರಿಗೆ 13 ಜನ ಅಕ್ಕ ತಂಗಿರ್ ಮದ್ವೆ ಆಗಿದ್ದಾರೆ, ಬಟ್ ಇವರಿಬ್ರು ಜೊತೆಯಲ್ಲಿ ಇರ್ತಾರೆ ಯಾವಾಗ್ಲೂ. ಇವ್ರದಿಬ್ರದ್ದು ಒಂದ್ ಫ್ರೆಂಡ್ಶಿಪ್ ಅಂದ್ರೆ ಒಂದ್ ಜೋಡಿ ಕ್ರಿಯೇಟ್ ಆಗುತ್ತೆ. ಇವಾಗ ಮನೆಯಲ್ಲಿ 20 ಜನ ಮಕ್ಳಿದಾರೆ ಅಂತಂದ್ರೆ ಅವ್ರದೇ ಆದ ಒಂದ್ ಜೋಡಿ ಕ್ರಿಯೇಟ್ ಆಗುತ್ತೆ. ಫೇವರೇಟ್ ಅಂತಲ್ಲ, ಅದೊಂದು ಕನೆಕ್ಷನ್ಸ್ ಅಷ್ಟೇ. ಸೊ ವಿನತ ಕದ್ರು ಇವ್ರು ಯಾವಾಗ್ಲೂ ಜೊತೆಲಿ ಇರ್ತಾರೆ. ಸೊ ಇವ್ರಿಗೆ ಕಶ್ಯಪ್ರಿಗೆ ಮದ್ವೆ ಆಗ್ತಾರೆ ಇವ್ರಿಗೆ. ಸೊ ಏನಾಗುತ್ತೆ, ಇವ್ರಿಗೆ ಮಕ್ಕಳು ಬೇಕು ಅಂದಾಗ ಕದ್ರು ನನಗೆ ತುಂಬಾ ಬಲಶಾಲಿಯಾದ ವೀರನಂತಹ 1000 ಮಕ್ಕಳು ಬೇಕು ಅಂತ ಕೇಳ್ಕೊಂತಾಳೆ ಕಶ್ಯಪರಲ್ಲಿ. ಕಶ್ಯಪರು ಆಯ್ತು ಅಂತ, ತಥಾಸ್ತು ಅಂತ ಹೇಳಿ ಅವ್ರಿಗೆ
ಹೇಳ್ತಾರೆ. ಅವಾಗ್ಲೇ ವಿನತನು ಕೂಡ ಇವಳಿಗೆ 1000 ಮಕ್ಕಳು, ಅಷ್ಟು ಬಲಾಢ್ಯರು 1000 ಮಕ್ಕಳಿದ್ರೆ ಹ್ಮ್ ಇವಳೇನ್ ಕೇಳ್ತಾಳೆ, ನನಗೆ ಆ 1000 ಮಕ್ಕಳಿಗೆ ಈಕ್ವಲ್ ಆಗಂತ ಒಬ್ಬ ಹ್ಮ್ ಅಂದ್ರೆ ಒಂದ್ ಮಗು, ಹ್ಮ್ ಆ ತರದ್ 2 ಮಕ್ಕಳು ಬೇಕು ಅಂತ ಕೇಳ್ತಾಳೆ. ಹ್ಮ್ 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 1,000 ಮಕ್ಳಿಗೆ ಈಕ್ವಲ್ ಆಗುವಂತ ಅಷ್ಟು ಒಂದು ಮಗು, ಆ ತರದ್ ಆ 2 ಮಗು ಬೇಕು. 2 ಮಗು ಬೇಕು ಅಂತ ಕೇಳ್ತಾಳೆ. ಹ್ಮ್ ಸೊ ಆಯ್ತು ತಥಾಸ್ತು ಅಂತ ಹೇಳ್ತಾರೆ. ಸೊ ಕಾಲಾನಂತರದಲ್ಲಿ ಅವರಿಬ್ರು ಗರ್ಭಿಣಿ ಆಗ್ತಾರೆ. ಅವರು ಇವಳಿಗೆ 1000 ಮೊಟ್ಟೆ ಹ್ಮ್ ಅಂಡ ಮೊಟ್ಟೆಗಳು ಹುಟ್ಟುತ್ತವೆ. ಅವಳಿಗೆ 2 ಮೊಟ್ಟೆ ಹುಟ್ಟುತ್ತೆ. ಹ್ಮ್ ಹೇಗೆ ವಿನತನಿಗೆ 2 ಮೊಟ್ಟೆ ಹುಟ್ಟುತ್ತೆ, ಕದ್ರುವಿಗೆ 1000 ಮೊಟ್ಟೆಗಳು ಹುಟ್ಟುತ್ತೆ. ಹ್ಮ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಹಾವು ನಾಗಗಳು ಅದರದ್ದು ಮೊಟ್ಟೆ ಇಟ್ಟ ಮೇಲೆ ಅದು ಹ್ಯಾಚ್ ಆಗಿ ಮರಿ ಈಚೆ ಬರೋದಕ್ಕೆ ಒಂದ್ ಟೈಮ್ ಲೈನ್, ಅಂದ್ರೆ ಬೇರೆ ಬೇರೆ ಪಕ್ಷಿಗಳದ್ದು ಬೇರೆ ಬೇರೆ ಹ್ಮ್ ಇದ್ರದ್ದು ಬೇರೆ ಬೇರೆ ಟೈಮಿಂಗ್ ಇರುತ್ತೆ. ಸೊ ಈ ಮೊಟ್ಟೆ ಇಟ್ಟ ಕೆಲವೇ ದಿನಗಳಲ್ಲಿ, ಒಂದಷ್ಟು ದಿವಸದಲ್ಲಿ ನಾಗಗಳು ಒಂದೊಂದಾಗಿ ಹುಟ್ಟಿ ಹೊರ ಬರ್ತವೆ. ಹ್ಮ್ ಬಟ್ ಆದ್ರೆ ಈ ವಿನತನ 2 ಮೊಟ್ಟೆ ಇರುತ್ತಲ್ಲ, ಅದು ಇವ್ ಎಲ್ಲ 1000 ಮಕ್ಕಳು ಹುಟ್ಟಿದ್ರು ಆ ಮೊಟ್ಟೆ ಇನ್ನೂ ಹ್ಯಾಚ್ ಆಗಲ್ಲ, ಅಂದ್ರೆ ಅದು ಏನು ಬರಲ್ಲ. ಅವಳಿಗೆ ಇದೇನಿದು, ಅವಳಿಗೆ 1000 ಮಕ್ಕಳು ಹುಟ್ಟಿದ್ರು ನನ್ನ ಮಕ್ಕಳಿನ್ನು ಇನ್ನು ಮೊಟ್ಟೆಯಾಗೆ ಇದೆ ಅಂತ ಹೇಳಿ ಒಂದು ಇದಕ್ಕೆ ಒಂದು ಮೊಟ್ಟೆನ ಹೊಡೆದ್ಬಿಡ್ತಾಳೆ. ಅವಳೆ ಫೋರ್ಸ್ಫುಲಿ ಹೊಡೆದ್ಬಿಡ್ತಾಳೆ. ಅವಾಗ ಹುಟ್ಟವನೇ ಅರುಣ, ಅದರಲ್ಲಿ ಅರುಣ ಇರ್ತಾನೆ. ಬಟ್ ಏನಾಗುತ್ತೆ ಅಂದ್ರೆ ಇವಳು ಫೋರ್ಸ್ಫುಲಿ, ಇನ್ನೂ ಅದು ಮೆಚೂರ್ ಆಗಿರಲ್ಲ, ಮೊಟ್ಟೆ ಅದು ಸಂಪೂರ್ಣವಾಗಿ ಬೆಳೆದಿರಲ್ಲ, ಆಗಿರಲ್ಲ. ಅದ್ರ ಒಳಗಡೆ ದೇಹ ಬೆಳೆದಿರಲ್ಲ. ಸೊ ಬರೀ ಅರ್ಧ ಭಾಗ ಬೆಳೆದಿರುತ್ತೆ, ಕೆಳಗಡೆ ಭಾಗ ಇರಲ್ಲ ಅವನಿಗೆ. ಹ್ಮ್ ಸೊ ಹಂಗಾದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ. ಅವನ್ ಬಂದು ಹೇಳ್ತಾನೆ, ಅಮ್ಮ ನೀನ್ ಇನ್ನು ಕಾಯ್ಬೇಕಾಗಿತ್ತು ಅಂತ. ಸೊ 2ನೇ ಮಗು ಗರುಡ ಕರೆಕ್ಟ್ ಆಗಿ ಅದ್ರ ಟೈಮಿಗೆ ಅದು ಹೊಡೆದು ನ್ಯಾಚುರಲ್ ಆಗಿ ಗರುಡ ಬರ್ತಾನೆ. ಸೊ ಹಿಂಗಿರುವಾಗ ಅವರಿಬ್ರು ಮಧ್ಯೆ ಮುಂಚೆ ಒಂದು ಇದು ಆಗತ್ತೆ. ವಿನತ ಕದ್ರು ಈ ಸಮುದ್ರ ಮಂಥನ ನಡೆಯುತ್ತಲ್ಲ, ಆ ಟೈಮಲ್ಲಿ ಉಚ್ಛೇಸ್ರ ವಸು ಅಂತ ನಮ್ಮ ಒಂದು ಕುದುರೆ, ಆ ಕುದುರೆ ಬಗ್ಗೆ ಅದು ತುಂಬಾ ಸುಂದರವಾಗಿರುತ್ತೆ, ಪೂರ್ತಿ ಬೆಳ್ಳಗಿರುತ್ತೆ. ಆ ದೇವಲೋಕದಲ್ಲೆಲ್ಲ ಅದ್ರ ಬಗ್ಗೆ ಮಾತು, ಅದ್ ಮಾತು ಇವ್ರಿಗೂ ಬರುತ್ತೆ. ಇವರಿಬ್ರು ಮಾತಾಡ್ಕೊಂತ ಇರ್ತಾರೆ, ಓ ಕುದುರೆ ಬಂದಿದೆಯಂತೆ, ತುಂಬಾ ಬೆಳ್ಳಗಿದೆಯಂತೆ, ಚೆನ್ನಾಗಿದೆಯಂತೆ, ಹಾಗೆ ಹೀಗೆ ಅಂತ. ಸೊ ಒಬ್ರಿಗೊಬ್ರು ಇವರು ನೋಡಿಲ್ಲ, ಸುಮ್ನೆ ಮಾತಾಡ್ಕೋತಾ ಇದಾರೆ, ಹಾಗಿದ್ಯಂತೆ ಹೀಗಿದ್ಯಂತೆ ಅಂತ ಇವರಿಬ್ರು ಅಕ್ಕ ತಂಗಿಯರು. ಅವಾಗ ಕದ್ರು ಹೇಳ್ತಾಳೆ, ಹೌದು ದೇಹ ಪೂರ್ತಿ ಬೆಳ್ಳಗಿದೆ, ಬಾಲ ಮಾತ್ರ ಕಪ್ಪಿದ್ಯಂತೆ ಅಂತ. ವಿನತ ಇಲ್ಲ, ಅದೇ ಸಾಧ್ಯ, ದೇಹ ಬೆಳ್ಳಗಿದೆ ಅಂದ್ರೆ ಬಾಲನ್ನು ಬೆಳ್ಳಗಿರ್ಬೇಕು ಅಂತ. ಅವಾಗ ಅವರಿಬ್ರಲ್ಲೇ ಒಂದು ಬೆಟ್ಟಿಂಗ್ ಕಟ್ಕೊಂತಾರೆ. ಬಾಲ ಕಪ್ಪಗಿದ್ರೆ ನೀನು ನನ್ನ ದಾಸಿ ಆಗ್ಬೇಕು, ಬೆಳ್ಳಗಿದ್ರೆ ನಾನ್ ನಿನ್ ದಾಸಿ ಆಗ್ತೀನಿ ಅಂತ. ಸೊ ಬೆಟ್ಟಿಂಗ್ ಕಟ್ಕೊಂಡು ಆಮೇಲೆ ಅವಳ ಮಕ್ಳಿಗೆ ನಾಗಗಳಿಗೆ ಕರೀತಾಳೆ, ಹೋಗಿ ಅದು ಎಲ್ಲಿದೆ ಹುಡುಕಿ ಅದ್ರ ಬಾಲನ ಕಪ್ ಮಾಡಿ ಅಂತ ಇವಳು ಕದ್ರು ಹೇಳಿ ಕಳಿಸಿ ಇದ್ ಮಾಡ್ತಾಳೆ. ಅವ್ರು ಹೋಗಿ ಟ್ರೈ ಮಾಡ್ತಾರೆ, ಫಸ್ಟ್ ಆಗೋದಿಲ್ಲ. ಅದಕ್ಕೆ ಅವಳು ಬೈದು ಮಕ್ಳಿಗೆ ಶಾಪ ಕೊಟ್ಬಿಡ್ತಾಳೆ, ನೀವೆಲ್ಲ ಮುಂದೆ ದ್ವಾಪರ ಯುಗದಲ್ಲಿ ಅಲ್ಲ ಸಾರಿ ಐ ಥಿಂಕ್ ಕಲಿಯುಗದಲ್ಲಿ ಜನಮೇಜಯ ನಿಮ್ಮ ಮಾಡೋ ಯಜ್ಞದಲ್ಲಿ ನೀವೆಲ್ಲ ಯಜ್ಞಕುಂಡದಲ್ಲಿ ಬಿದ್ದು ಸಾಯ್ತೀರಾ ಅಂತ. ಅದು ಅಂದ್ರೆ ಅವಳ ಕೋಪಕ್ಕೆ, ಅವಳು ಬೆಟ್ಟಿಂಗ್ ಗೆಲ್ಬೇಕು ಅಂತ ಕೋಪದಲ್ಲಿ ಶಾಪ ಕೊಡ್ತಾಳೆ. ಅದು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಈ ಸ್ಟೋರಿ ಮಹಾಭಾರತಕ್ಕೂ ಕನೆಕ್ಷನ್ ಇದೆ. ಸೊ ಆಮೇಲೆ ಇವರು ಶಾಪ ತಗೊಂತಾರೆ, ಬಟ್ ಹೆಂಗೋ ಹೋಗಿ ಅದನ್ನ ಕಪ್ಪು ಮಾಡ್ತಾರೆ. ಇವರೇ ಹೋಗಿ ಸುತ್ಕೊಂತಾರೆ ಅದು ಬಾಲಕ್ಕೆ. ಇವ್ ನಾಗಗಳೆಲ್ಲ ಕಪ್ಪಗಿರ್ತಾವಲ್ಲ, ಸುತ್ಕೊಂತವೆ. ಆಮೇಲೆ ಇವ್ರಿಬ್ರು ಅಕ್ಕ ತಂಗಿರು ಹೋಗಿ ನೋಡ್ತಾರೆ, ಬಾಲ ಕಪ್ಪಗಿರುತ್ತೆ. ಸೊ ಇವಳು ವಿನತ ಕದ್ರುವಿನ ದಾಸಿ ಆಗ್ತಾಳೆ. ಸೊ ಇದು ನಂತರ ಈ ಟೈಮಲ್ಲಿ ಏನಂದ್ರೆ, ಗರುಡ ಅವನು ವಿದ್ಯಾಭ್ಯಾಸಕ್ಕೆ ಮಾಡ್ತಿರ್ತಾನೆ. ಅವನು ಶಸ್ತ್ರವಿದ್ಯೆ ಇರ್ಬೋದು, ಅಸ್ತ್ರವಿದ್ಯೆ, ಅಧ್ಯಯನ, ಅದು ಇದು ಎಲ್ಲ ಮಾಡ್ಕೊಂಡು ಅವನು ತುಂಬಾ ಬಲಾಢ್ಯವಾಗಿ ಒಬ್ಬ ಶಕ್ತಿವಂತನಾಗಿ ಬೆಳೆದಿರ್ತಾನೆ. ತುಂಬಾ ದಿವಸ ಆಗತ್ತೆ. ವಿನತ ಕದ್ರುವಿನ ದಾಸಿಯಾಗೆ ಬದುಕ್ತಿರ್ತಾಳೆ.
ಸೊ ಒಂದ್ ದಿವಸ ಇವನು ಬಂದು ನೋಡ್ತಾನೆ ಅವ್ರ ತಾಯಿ ಈ ತರ ದಾಸಿಯಾಗಿ ಬದುಕ್ತಿರೋದು ಅವ್ನಿಗೆ ಇಷ್ಟ ಆಗೋದಿಲ್ಲ. ಹ್ಮ್ ಸೊ ಹೋಗಿ ಕೇಳ್ತಾನೆ ನಾಗಗಳ ಹತ್ರ, ಹ್ಮ್ ನಮ್ಮ ಅಂದ್ರೆ ಅವ್ರ ಮಕ್ಕಳಲ್ವ, ನಮ್ ತಾಯಿನ ದಾಸ್ಯದಿಂದ ಬಿಡಕ್ಕೆ ಏನ್ ಮಾಡ್ಬೇಕು, ನಿಮ್ಗೆ ಏನ್ ಕೊಟ್ರೆ ಬಿಡ್ತೀರಾ ನಮ್ ತಾಯಿನ, ದಾಸ್ಯದಿಂದ ಮುಕ್ತ ಮಾಡ್ತೀರಾ ಅಂತ. ಅದಕ್ಕೆ ಅವರು ಆಯ್ತು, ಸಮುದ್ರ ಮಂಥನಾಗಿದ್ಯಲ್ಲ, ಅಲ್ಲಿ ಅಮೃತ ಬಂದಿದೆಯಂತೆ, ಹ್ಮ್ ಅಮೃತ ತಂದು ಕೊಡಕ್ ಬಿಡ್ತೀವಿ ಅಂತ ಹೇಳ್ತಾರೆ. ಹ್ಮ್ ಸೊ ಇವನು ಆಯ್ತು, ಅವ್ನಿಗೆ ತಾಯಿ ಮೇಲೆ ಪ್ರೀತಿ, ಮಾಡ್ತೀನಿ ಅಂತ ಹೇಳಿ ಇವನು ಕೂಡ ಮಹಾವೀರ. ಹ್ಮ್ ಸೊ ಅವನೇನಾದ್ರೂ ಆಗ್ಲಿ ಅಮೃತ ತರಬೇಕು ಅಂತ. ಎಲ್ಲಿರುತ್ತೆ, ಸ್ವರ್ಗದಲ್ಲಿ ಇರುತ್ತೆ ಅಮೃತ. ಸೊ ಇವನು ಹೋಗ್ತಾನೆ ಅಲ್ಲಿಗೆ. ಹ್ಮ್ ಅವಾಗ ಅದನ್ನ ತಡೆಯಕ್ಕೆ ದೇವತೆಗಳೆಲ್ಲ ತಡೀತಾರ ಅವನ್ನ. ಯುದ್ಧ ಆಗುತ್ತೆ, ಎಲ್ಲಾ ದೇವತೆ, ಇಂದ್ರನಿಂದ ಹಿಡಿದು ಎಲ್ಲಾ ದೇವತೆಗಳ ಜೊತೆ ಯುದ್ಧ ಮಾಡ್ತಾನೆ. ಹ್ಮ್ ಇಂದ್ರನನ್ನೇ ಸೋಲಿಸ್ತಾನೆ. ಇಂದ್ರ ಅಂದ್ರೆ ನೋಡಿ, ಅವನ ಹತ್ರ, ಇಂದ್ರನ ಹತ್ರ ವಜ್ರಾಯುಧ ಇದೆ. ಇವನು ಇಂದ್ರನನ್ನೇ ಸೋಲ್ಸೋಷ್ಟು ಮಹಾವೀರ. ಹ್ಮ್ ಸೊ ಇಂದ್ರನನ್ನು ಸೋಲ್ಸಿದ್ಮೇಲೆ ಅವನ ಎದುರಿಗೆ ವಿಷ್ಣುವೇ ಬರ್ತಾನೆ. ಹ್ಮ್ ವಿಷ್ಣುವಿನ ಜೊತೆನೂ ಯುದ್ಧ ಮಾಡ್ತಾನೆ ಇವನು. ಸೊ ಅಷ್ಟು ವೀರ ಇವನು, ಅಷ್ಟು ಶಕ್ತಿವಂತ. ಯಾಕೆಂತಂದ್ರೆ ನಾಗಗಳಂದ್ರೇನೆ ಶಕ್ತಿವಂತರು. ಹ್ಮ್ ಇವನಲ್ಲಿ 1000 ನಾಗಗಳ ಈಕ್ವಲ್ ಅಷ್ಟು ಶಕ್ತಿ ಇದೆ, ನಾ ಮುಂಚೆನೆ ಹೇಳ್ದಂಗೆ. ಸೊ ಇವನು ಅಷ್ಟು ವಿಷ್ಣುವಿನ ಹತ್ರ, ಅಂದ್ರೆ ಆ ಯುದ್ಧದಲ್ಲಿ ಏನು ಇವ್ರು ಸೋತ್ರು ಅವ್ರು ಸೋತ್ರು ಅಂತ ಆಗಲ್ಲ. ವಿಷ್ಣು ಇವನ ಇದನ್ನ ನೋಡಿ, ಹ್ಮ್ ಶಕ್ತಿಯನ್ನ ನೋಡಿ, ಓಹೋ ಹಿಂದೆ ಏನೋ ಕತೆ ಇರ್ಬೇಕು, ಏನೋ ಇರ್ಬೇಕು ವಿಷಯ ಅಂತ. ಏನಪ್ಪ, ಏನಾಗ್ಬೇಕು ನಿನ್ಗೆ ಅಂತ ಕೇಳ್ತಾರೆ. ಹ್ಮ್ ಅವಾಗ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾನೆ, ನನ್ನ ತಾಯಿಗೆ ಹಿಂಗೆ ದಾಸ್ಯದಿಂದ ಮುಕ್ತಿ ಮಾಡಕ್ಕೆ ನನಗೆ ಅಮೃತ ಬೇಕು ಅಂತ. ಹ್ಮ್ ಸೊ ಆ ಟೈಮಲ್ಲಿ ಇಂದ್ರ ಒಂದು ಐಡಿಯಾ ಕೊಡ್ತಾನೆ. ಹ್ಮ್ ಸರಿ, ನಾನ್ ನಿಮ್ಗೆ ಅಮೃತ ಕೊಡ್ತೀವಿ. ಹ್ಮ್ ಅವನು ಹೇಳ್ತಾನೆ, ನನಗ್ ಕನ್ಸ್ಯೂಮ್ ಮಾಡಕ್ಕಲ್ಲ ಇದು, ಹ್ಮ್ ನನ್ನ ತಾಯಿನ ಬಿಡ್ಸೋದಿಕ್ಕೆ ಅಂತ. ಹ್ಮ್ ಸೊ ಇವನ್ ಹೇಳಿದ, ಎಕ್ಸ್ಪ್ಲೈನ್ ಮಾಡಿದ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ನಿನಗೆ ಕೊಡ್ತೀನಿ ಅಮೃತ, ಹ್ಮ್ ನೀನೇನ್ ಮಾಡು ಅಂದ್ರೆ ನಾಗಗಳಿಗೆ ಕೊಟ್ಬಿಡು. ಹ್ಮ್ ಕೊಟ್ಟ ಮೇಲೆ ಹ್ಮ್ ನಿನ್ ತಾಯಿ, ಅಂದ್ರೆ ಕೊಡಕ್ ಮುಂಚೆ ನಿನ್ ತಾಯಿ ದಾಸ್ಯದಿಂದ ಮುಕ್ತಿ ಮಾಡಿಸ್ಕೊ. ಹ್ಮ್ ನೀನು ಅಲ್ಲಿ ಅಂದ್ರೆ ಅಲ್ಲೆಲ್ಲ ಇಟ್ಟು, ಹ್ಮ್ ನೀನ್ ಅಲ್ಲಿಂದ ಹೊರಟ ತಕ್ಷಣ ಅದನ್ನ ನಾನು ಅದೃಶ್ಯದಲ್ಲಿ ಬಂದು ಕದ್ದು ಬಿಡ್ತೀನಿ ಅಂತ ಹೇಳಿ. ಹ್ಮ್ ಯಾಕೆಂದ್ರೆ ಅಮೃತ ಯಾರ ಕೈಗೂ ಸಿಗ್ಬಾರ್ದಲ್ವ. ಇಂದ್ರ ಈ ರೀತಿ ಐಡಿಯಾ ಮಾಡಿ, ಹ್ಮ್ ಸೊ ಹಾಗೆ ಮಾಡ್ತಾರೆ. ಅವ್ನ್ ಬಂದು ನಾಗಗಳಿಗೆ ಮುಂದೆ ಇಟ್ಟು, ಈಗ ನನ್ನ ತಾಯಿನ ಬಿಡ್ತೀರಾ ಅಂತ ಹೇಳಿ ಅವ್ರ ಹತ್ರ ಮಾತು ತಗೊಂತಾನೆ. ಸೊ ಅಲ್ಲಿ ದಾಸ್ಯ ಮುಕ್ತಿ ಆಗುತ್ತೆ. ಹ್ಮ್ ಅದು ಬಂದು ನಾಗಗಳು ತಗೊಳ್ಳೋ ಅಷ್ಟ್ರೊಳಗೆ ಇಂದ್ರ ಬಂದು ಅದನ್ನ ತಗೊಂಡು ಹೋಗ್ತಾನೆ. ಸೊ ನಂತರದಲ್ಲಿ ವಿಷ್ಣು ಇವನ ಶಕ್ತಿಯನ್ನ ನೋಡಿ, ಇವನ ಆಮೇಲೆ ಇದಕ್ಕೆ ಮೆಚ್ಚಿ, ಶಕ್ತಿಗೆ ಮೆಚ್ಚಿ ಇವನನ್ನ ತನ್ನ ವಾಹನವಾಗಿ ಮಾಡ್ಕೊಂತಾನೆ, ಗರುಡನನ್ನ. ಸೊ ಇದು ವೈನತೆಯ ಅಂದ್ರೆ ಗರುಡನ ಕತೆ. ಸೊ ಹಾಗಾಗಿ ಇವನು ವಿಷ್ಣುವಿನ ಗರುಡನಾಗ್ತಾನೆ. ಸೊ ಇವನು ಎಂತ ಮಹಾವೀರ ಅಂದ್ರೆ, ದೇವಾದಿ ದೇವತೆಗಳು ಕೂಡ ವಿಷ್ಣುನು ಕೂಡ ಧೈರ್ಯವಾಗಿ ಎದುರಿಸದ್ನಲ್ಲ. ಹಾಗಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಈ ವೈನತೆ ಗರುಡನ ಉಲ್ಲೇಖ ಇದೆ. ಕೊನೆಯದಾಗಿ ವೃಕೋದರ ಅಂದ್ರೆ ಯಾರು ಅನ್ಸುತ್ತೆ ನಿಮ್ಗೆ, ಗೊತ್ತಿದ್ಯಾ? ಭೀಮ ಕರೆಕ್ಟ್ ಇರ್ಬೋದಾ? ಭೀಮನಿಗೆ ವೃಕೋದರ ಅಂತಾರೆ. ನಾನು ಮೊದ್ಲೇ ಹೇಳ್ತಿದ್ದೆ ಹೆಸರು ಹೇಗೆ ಕರೀತಾರೆ ಅಂತ. ಸೊ ಹಲವಾರು ಕೇಳ್ಬೇಕಿತ್ತು, ವೃಕೋದರ ಭೀಮಂಗ್ ರೆಫರ್ ಮಾಡಿರ್ಬೋದು, ಅದೊಂದು ನನ್ಗೆ ಒಂದು ಡೌಟ್ ಇತ್ತು. ಆದ್ರೆ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಅದೇ ಹೇಳ್ತಿದ್ದೆ. ಈಗ ಹೆಸರು ಹಲವಾರು ರೀತಿಯಲ್ಲಿ ಇಡ್ತಿದ್ರು. ಈಗ ಕೃಷ್ಣನಿಗೆ ಕೃಷ್ಣ ಅಂತ ಯಾಕೆ ಕರೆದ್ರು ಅಂದ್ರೆ ಅವನು ಕಪ್ಪಗಿದ್ದ, ಅವನ ಕಲರ್ ಕಪ್ಪಗಿತ್ತು. ಹಾಗೆ ದ್ರೌಪದಿಗೂ ಕೃಷ್ಣೆ ಅಂತ ಕರೆದ್ರು, ಆಕೆನು ಕಪ್ಪು. ವೇದವ್ಯಾಸರಿಗೂ ಕೃಷ್ಣ ಅಂತ ಕರೆದ್ರು. ಅರ್ಜುನನಿಗೂ ಕೃಷ್ಣ ಅಂತ ಕರೆದ್ರು, ಅದು ಅರ್ಥ ಬೇರೆ. ಅವನು ಆಕರ್ಷಣೆ ಮಾಡ್ಕೊಂತಿದ್ದ, ಅವನು ನೋಡಿದ್ರೆ ಆಕರ್ಷಣೆ. ಅದೇ ಅರ್ಜುನನಿಗೆ ಅರ್ಜುನ ಅಂತ ಯಾಕೆ ಕರೆದ್ರು ಅಂದ್ರೆ ಅವನು ತುಂಬಾ ಬೆಳ್ಳಗಿದ್ದ. ಅರ್ಜುನ ಅಂತ ಅಂದ್ರೆ ಅರ್ಥ ಬೆಳ್ಳಿ, ಸಿಲ್ವರ್ ಅಂತ. ಸೊ ಈ ವರ್ಡ್ ಎಲ್ಲ ತುಂಬಾ ಕ್ಯಾರಿ ಆಗಿದೆ ಬೇರೆ ಕಡೆಗೂ. ಫಾರ್ ಎಕ್ಸಾಂಪಲ್, ಇದನ್ನ ಇನ್ನೊಂದ್ ದಿವಸ ಹೇಳ್ತೀನಿ. ಒಳ್ಳೆ ಈ ಅರ್ಜುನನ ಹೆಸರಿದು ಒಳ್ಳೆ ಇನ್ಫಾರ್ಮೇಶನ್. ಅರ್ಜುನ ಅಂದ್ರೆ ಬೆಳ್ಳಿ ಹಂಗೆ ಹೊಳಿತಾ ಇರೋನು ಅಂತ. ಹಾಗಾಗಿ ಅವನಿಗೆ ಅರ್ಜುನ ಅಂತ ಹೆಸರಿಟ್ರು. ಹೀಗೆ ಅವರ ಲುಕ್ ಮೇಲೆ, ಹುಟ್ಟಿದಾಗ ಯಾವ ತರ ಕಾಣಿಸ್ತಿದ್ರು ಅದ್ರ ತಕ್ಕನಾಗಿ ಹೆಸರಿಡೋದು ಒಂದು ಇರ್ತಾ ಇತ್ತು. ಸೊ ಹಾಗೇನೆ
ಭೀಮನಿಗೆ ಹುಟ್ಟಿದಾಗ ವೃಕೋದರ ಅಂತ ಅಥವಾ ನಂತರದಲ್ಲಿ ವೃಕೋದರ ಅಂತ ಹೆಸರು ಬಂದಿದೆ. ಕೆಲವರು ಮಿಸ್ಪ್ರೊನೌನ್ಸ್ ಮಾಡ್ತಾರೆ ವಕ್ರೋದರ ಅಂತ. ವಕ್ರೋದರ ಅಲ್ಲ, ವೃಕ. ಹೆಂಗೆ ಬಕ ಅಂದ್ರೆ ಬಕ ಪಕ್ಷಿ, ಶುಕ ಅಂದ್ರೆ ಗಿಣಿಗೆ ಶುಕ ಅಂತಾರೆ, ಹಾಗೆ ವೃಕೋದರ. ಉದರ ಅಂದ್ರೆ ಹೊಟ್ಟೆ, ವೃಕ ಉದರ ಸೇರಿಸಿ ವೃಕೋದರ ಆಗಿದೆ. ಇದು ಭೀಮನ್ಗೆ ಕರೆದಿದ್ದಾರೆ. ವೃಕ ಅಂತ ಅಂದ್ರೆ ನರಿ ಅಥವಾ ತೋಳ ಇರುತ್ತಲ್ಲ, ಅದಕ್ಕೆ ವೃಕ ಅಂತ ಕರೀತಾರೆ. ಯೂಶಲಿ ನರಿ. ನೀವು ನರಿಯ ಹೊಟ್ಟೆನ ಅಬ್ಸರ್ವ್ ಮಾಡಿದ್ರೆ ಅದ್ ಯಾವಾಗ್ಲೂ ಹಿಂಗ್ ಒಳಗಿರುತ್ತೆ, 6 ಪ್ಯಾಕ್ ತರ. ಇಲ್ಲಿ ಅದ್ರ ರಿಪ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ನರಿಗಳು. ಬೇರೆ ಪ್ರಾಣಿಗಳಂಗ್ ಕಾಣಿಸಲ್ಲ. ಯೂಶಲಿ ನರಿಗಳ ಆ ರೀತಿ ಕಾಣಿಸುತ್ತೆ, ಹೊಟ್ಟೆ ಹಿಂಗ್ ಒಳಕ್ ಹೋಗಿರುತ್ತೆ. ಸೊ ಹಂಗಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಭೀಮನು ಕೂಡ 6 ಪ್ಯಾಕ್ ಹೊಟ್ಟೆ ಇತ್ತು ಅಂತ. ಕೆಲವರು ವಕ್ರೋದರ ಮಾಡಿ ಅಂತ ಅನ್ಕೊಂಡು ಅದನ್ನ ಹೊಟ್ಟೆನವನ್ನ ತುಂಬಾ ಇದ್ರ ತರ ಮಾಡ್ಬಿಡ್ತಾರೆ, ಒಬೇಸ್ಟ್ ಆಗಿ ಮಾಡ್ಬಿಡ್ತಾರೆ ಅಥವಾ ದಪ್ಪ ಇರೋರ್ ತರ ಮಾಡ್ತಾರೆ. ಇಲ್ಲಿ ಆಕ್ಚುಲಿ ಭೀಮ ಪರ್ಫೆಕ್ಟ್ ಬಿಲ್ಟ್, 6 ಪ್ಯಾಕ್ ಇತ್ತು ಅವನಿಗೆ. ಅದಲ್ದೇಲೆ ನರಿಗಳು ತಾವೇ ಸ್ವತಃ ಹಂಟ್ ಮಾಡಲ್ಲ ಏನುವೆ. ಈ ಸಿಂಹನೋ ಹುಲಿನೋ ಯಾವ್ದಾದ್ರು ದೊಡ್ಡ ಪ್ರಾಣಿನ, ಈ ಕಾಡೆಮ್ಮೆ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಪ್ರಾಣಿನ, ಜಿರಾಫೆನೋ ಅಥವಾ ಈ ಝೀಬ್ರಾ, ಈ ತರ ದೊಡ್ಡ ಪ್ರಾಣಿಗಳನ್ನ ಹಂಟ್ ಮಾಡಿರತ್ತೆ. ಈ ಹುಲಿ ಸಿಂಹ ಏನ್ ಮಾಡೋದು, ಅರ್ಧ ಅಲ್ಲೇ ತಿಂದ್ಬಿಟ್ಟು ಇನ್ನ ಅರ್ಧ ಬಿಟ್ಟು ಹೋಗ್ತದೆ. ಆ ಬಿಟ್ಟೋಗಿರೋದ್ನ ಈ ನರಿಗಳು ತಿನ್ನೋದು. ಸೊ ಅವಕ್ಕೆ ಸ್ವಂತ ಹಂಟ್ ಮಾಡಿದ್ರೆ ಏನ್ ಸಣ್ಣ ಪುಟ್ಟ ಹಂಟ್ ಮಾಡುತ್ತೆ ಅಷ್ಟೇ. ಇದು ನೇಚರ್ನ ಹೆಂಗ್ ಕನೆಕ್ಟ್ ಮಾಡ್ತಾ ಆಗುತ್ತೆ ನೋಡಿ. ಸೊ ಹಾಗಾಗಿ ಸ್ವಂತ ಹಂಟ್ ಮಾಡೋ ಕೆಪಾಸಿಟಿ ಇಲ್ವಲ್ಲ ನರಿಗೆ, ಅದಕ್ಕೆ ಯಾವಾಗ್ಲೂ ಹೊಟ್ಟೆ ಹಸು. ಯಾಕೆಂದ್ರೆ ಊಟ ಇಲ್ಲ ಅದಕ್ಕೆ ಸ್ವಂತ. ಅದು ಯಾವಾಗ್ಲೂ ಹುಡುಕೊಂಡು ಹುಲಿ ಚಿರತೆ ಬಿಟ್ಟಿದ್ದನ್ನೇ ತಿನ್ಬೇಕು, ಹುಲಿ ಸಿಂಹ ಚಿರತೆ ಬಿಟ್ಟಿದ್ದನ್ನೇ ತಿನ್ಬೇಕು. ಹಾಗಾಗಿ ಅದು ಹೊಟ್ಟೆನೂ ಕೂಡ ಒಳಗಿರುತ್ತೆ, ಪ್ಲಸ್ ಯಾವಾಗ್ಲೂ ಹಸಿವು ಜಾಸ್ತಿ ಅದಕ್ಕೆ. ಭೀಮನ್ಗೂ ಕೂಡ ಅವನ್ಗೆ ಯಾವಾಗ್ಲೂ ಹಸಿವು ಜಾಸ್ತಿ, ಅವನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಕತೆಗಳು. ಸೊ ಹಾಗಾಗಿ ಇವ್ನಿಗೆ ವೃಕೋದರ ಅಂತ ಭೀಮನ್ನ ಹೇಳ್ತಾರೆ. ಸೊ ಭೀಮನ ಹೆಸರು ಇಲ್ಲಿ ಯಾಕೆ ಬಂದಿದೆ ಅಂದ್ರೆ, ಅವನು ಕೂಡ ಒಬ್ಬ ಫಿಯರ್ಲೆಸ್ ವಾರಿಯರ್. ಹೆಂಗೆ ಅಂತಂದ್ರೆ, ಅವನ ಬಗ್ಗೆ ಕತೆಗಳೇ ತುಂಬಾ ಇದೆ. ಅವನ್ಗೆ ಚಿಕ್ಕ ವಯಸ್ಸಲ್ಲೇ ಅವನನ್ನ ಒಂದು ಕೊಳದೊಳಗೆ ಹಾಕಿ ಅವನನ್ನ ನಾಗಲೋಕಕ್ಕೆ ಹೋಗಿ ಅಲ್ಲಿ ಇದು ಕುಡಿದು ಬರ್ತಾನೆ, ವಿಷ ಹಾಕಿರ್ತಾರೆ. ಅದಕ್ಕೆ ಅವರು ಬೇರೆ ಒಂದು ಇದನ್ನ ಕುಡಿಸ್ತಾರೆ, ಅವನಿಗೆ 1000 ಆನೆಗಳ ಬಲ ಬರುತ್ತೆ. ಅವನು ಆಮೇಲೆ ಯುದ್ಧ ಕಾಲದಲ್ಲೂ ಅವನ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾರಿಗೂ ಹೆದರ್ತಿರ್ಲಿಲ್ಲ ಅದು, ಅದ್ರ ಬಗ್ಗೆ ಯಾರಿಗೂ ಹೆದರ್ತಿರ್ಲಿಲ್ಲ ಅವನು. ಅವನ್ ಪ್ರಾಣ, ಯುದ್ಧ ಅಂತಂದ್ರೆ ಅವ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ಬಟ್ ಯಾರಿಗೂ ಹೆದರಿದ್ದ ಉಲ್ಲೇಖ ಇಲ್ವೇ ಇಲ್ಲ ಭೀಮನ ವಿಚಾರ ಬಂದಾಗ. ಯುದ್ಧ ಅಂತ ಬಂದ್ರೆ ಆ ರೀತಿ ತುಂಬಾ ಇದೆ. ಆಮೇಲೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಭೀಮ ಕೂಡ ಅರ್ಜುನ ಕರ್ಣ ಇವ್ರ ತರ ಅವನು ಕೂಡ ಒಬ್ಬ ಒಳ್ಳೆ ಧನುರ್ಧಾರಿ. ಇದು ತುಂಬಾ, ಭೀಮ ಅಂದ್ರೆ ಗದೆ ಅನ್ಕೊಂಡಿದ್ದಾರೆ, ಭೀಮ ಕೂಡ ಒಬ್ಬ ಒಳ್ಳೆ ಧನುರ್ಧಾರಿ. ಎಷ್ಟೊಂದ್ಸರಿ ಅವನು ಕರ್ಣನ ಆಪೋಸಿಟ್ ಯುದ್ಧ ಮಾಡಿ ಕರ್ಣನ್ನ ಸೋಲ್ಸೋದು ಅಂತ ಹೇಳಕ್ಕಾಗಲ್ಲ, ಬಟ್ ಕರ್ಣ ಅಲ್ಲಿಂದ ವಾಪಸ್ ಹೋಗಿದ್ದಾನೆ. ಯುದ್ಧದಲ್ಲಿ ಏನು ಅಂದ್ರೆ, ವಾಪಸ್ ಹೋದ್ರೆ ಇವರು ಈಗ ಇಬ್ರು ಯುದ್ಧ ಮಾಡಿದಾಗ ಒಬ್ಬನ ಕೈ ಮೇಲಾದ್ರೆ ಇನ್ನೊಬ್ಬ ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿರೋದು ಇದೆ, ಅಥವಾ ಕರ್ಣ ಎಷ್ಟು ಅಂದ್ರೆ ಅವನ್ ರಥನೆಲ್ಲ ಮುರಿದ್ ಬಿಡೋದು, ಕರ್ಣನ ನಿಶಸ್ತ್ರನಾಗಿ ಮಾಡಿರೋದು ತುಂಬಾ ಉಲ್ಲೇಖ ಇದೆ. ಕರ್ಣನಂತ ವೀರಾದಿ ವೀರ ಕರ್ಣನನ್ನೇ ಭೀಮ. ಹೌದು. ಏನಂದ್ರೆ ಭೀಮನ ಹತ್ರ ದಿವ್ಯಾಸ್ತ್ರಗಳಿಲ್ಲ, ಬಟ್ ಏನಂದ್ರೆ ಶಸ್ತ್ರದಲ್ಲಿ ಮಾತ್ರ ಭೀಮನು ಇವ್ರಷ್ಟೇ ಈಕ್ವಲ್ ಧನುರ್ಧಾರಿ. ಆಮೇಲೆ ಇವ್ರು ಇಂದ್ರಪ್ರಸ್ಥದಲ್ಲಿದ್ದಾಗ ರಾಜಸೂಯ ಮಾಡ್ತಾರೆ. ಅವಾಗ್ಲೂ ಅಷ್ಟೇ ಭೀಮ ಪೂರ್ವ ದಿಕ್ಕಿಗೆ ಹೋಗ್ತಾನೆ. ಅಂದ್ರೆ ಸಾರಿ, 4 ಧರ್ಮರಾಯ ರಾಜ, ಯುಧಿಷ್ಠಿರ ರಾಜ, ಅವ್ನ 4 ಜನ ತಮ್ಮಂದ್ರು ಈ ರಾಜಸೂಯ ಯಾಗ ಮಾಡ್ಬೇಕಂದ್ರೆ ಅಲ್ಲಿ ನಮ್ ಭರತ ಖಂಡದಲ್ಲಿರುವ ಆಗಿನ ಟೈಮಲ್ಲಿ ಇದ್ದಿದ್ ಎಷ್ಟು ಜನ ರಾಜಗಳಿದ್ರು ಅವ್ರೆಲ್ಲರ ಹತ್ರನು ಒಪ್ಪಿಗೆ ಅಂದ್ರೆ ಇನ್ನೇನ್ ನಮ್ ಚಕ್ರವರ್ತಿ ಅಂತ ಒಪ್ಪಿಗೆ ಪಡಿಬೇಕು. ಇವ್ರು ಹೋಗಿ ಕೇಳಿದಾಗ ಹಾಗೆ ಒಪ್ಕೊಂಡ್ರೆ ಆಯ್ತು. ಒಪ್ಕೊಂಡು ಅವರು ಅದೇನು ಇದೆಲ್ಲ ಕೊಡ್ತಾರೆ, ಅದಕ್ಕೇನಂತಾರೆ, ಕಪ್ಪ ಕಾಣಿಕೆ ಎಲ್ಲ ಕೊಟ್ಟು
ಕಳಿಸ್ತಾರೆ. ಒಪ್ಲಿಲ್ಲ ಅಂದ್ರೆ ಯುದ್ಧದಲ್ಲಿ ಅವ್ರನ್ನ ಸೋಲಿಸಿ ಕಪ್ಪ ಕಾಣಿಕೆ ತಗೊಂಡು ಬರಬೇಕು ಅಂತ. ಸೊ ಹಾಗಾಗಿ ಇವ್ರು 4 ಜನ, ಅರ್ಜುನ ಉತ್ತರಕ್ಕೆ ಹೋಗ್ತಾನೆ, ಭೀಮ ಪೂರ್ವಕ್ಕೆ ಹೋಗ್ತಾನೆ, ನಕುಲ ಸಹದೇವರು ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ಹೋಗ್ತಾರೆ. ಸೊ ಈ ಭೀಮ ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಯಾರ್ಯಾರು ರಾಜ ಸಿಗ್ತಾರೆ, ಕೆಲವ್ರ ಹತ್ರ ಹಾಗೆ ಮಾತಾಡ್ಕೊಂಡು ಈಗ ಧರ್ಮ ಅವರು ಖುಷಿಯಿಂದ ಒಪ್ಪಿರ್ತಾರೆ, ಕೆಲವ್ರನ್ನ ಬರೀ ಮಾತುಕತೆಯಲ್ಲೇ ನೋಡಿ ನಾವು ಪಾಂಡವ್ರ ಮಕ್ಕಳು, ನಾವು ಕುರುವಂಶದವ್ರು ಅಂತ ಹೇಳಿ ಮಾತಲ್ಲೇ ಹೆದರಿಸಿ ಕಪ್ಪ ಇಸ್ಕೊಂತಾನೆ. ತುಂಬಾ ಜನದ ಹತ್ರ ಯುದ್ಧ ಮಾಡಿ ಕಪ್ಪ ಇಸ್ಕೊಂತಾನೆ. ಬಟ್ ಇಲ್ಲಿ ಅವ್ನು ಗಮನಿಸ್ಬೇಕಾದ ಅಂಶ ಏನಂದ್ರೆ ಇಂದ್ರಪ್ರಸ್ಥ ಅದಿದ್ದಿದ್ದು ಎಲ್ಲಿ, ಅಲ್ಲಿಂದ ಪೂರ್ವ ದಿಕ್ಕಿಗೆ ಅಂದ್ರೆ ಅದು ಬೆಂಗಾಲ್ ಕಡೆ ಹೋಗುತ್ತೆ. ಬೆಂಗಾಲ್ ಕಡೆ ಕರ್ಣನ ಅಂಗದೇಶನೂ ಬರುತ್ತೆ, ಅದೇ ಬೆಂಗಾಲ್. ಕರ್ಣನನ್ನು ಕೂಡ ಸೋಲಿಸ್ತಾನೆ ಅಂತ ಇದೆ. ತುಂಬಾ ಡೀಟೇಲ್ಡ್ ಯುದ್ಧದ ಬಗ್ಗೆ ಡೀಟೇಲ್ಡ್ ಇಲ್ಲ, ಬಟ್ ಕರ್ಣನನ್ನು ಅಲ್ಲಿ ಸೋಲಿಸಿದಾನೆ ಅಂತ. ಮೋಸ್ಟ್ಲಿ ಕರ್ಣ ಸೋತಿರ್ಬೋದು, ಇಲ್ಲ ಹಾಗೆ ಒಪ್ಕೊಂಡಿರ್ಬೋದು, ಬಟ್ ಅದು ಒಂದು ಉಲ್ಲೇಖ ಬರುತ್ತೆ. ಸೊ ಭೀಮನು ಕೂಡ ಎಕ್ಸ್ಪೆಷಲಿ ಅವ್ನ ಫಿಯರ್ಲೆಸ್ನೆಸ್ ತುಂಬಾ ಕಡೆ. ಆಮೇಲೆ ಎದುರುಗಡೆ ಮನುಷ್ಯರಿದ್ರಲ್ಲ, ಅವನು ರಾಕ್ಷಸನ ಕೊಂದಿದ್ದಂತೂ ಇದ್ದೇ ಇದೆ. ಬಕಾಸುರ, ಹಿಡಿಂಬ ಇವ್ರನ್ನೆಲ್ಲ ಕೊಂದಿದ್ದು. ಅವ್ ಯಾರು ಬಂದ್ರು ಎದುತ್ತಿಲ್ಲ. ಅಷ್ಟೇ ಅಲ್ಲ, ಒಂದ್ಸರಿ ವನವಾಸದಲ್ಲಿ ಹನುಮಂತನ್ ಮೀಟ್ ಆಗ್ತಾನಲ್ಲ, ವನವಾಸದಲ್ಲಿ ಇದ್ದಾಗ ದ್ರೌಪದಿ ಒಂದ್ ಪುಷ್ಪ ಬೇಕು ಅಂತ ಕೇಳ್ತಾಳೆ, ಸೌಗಂಧಿಕಾ ಪುಷ್ಪ. ಅದಕ್ಕೆ ತಗೊಂಬರಕ್ ಹೋಗಿ ಹನುಮಂತನ್ ಮೀಟ್ ಆಗ್ತಾನೆ. ಆ ಕೊಳ ಇರುತ್ತಲ್ಲ, ಅದು ಕುಬೇರನ್ ಸೇರಿದ್ದು. ಅಲ್ಲಿ ಯಕ್ಷರು ಮತ್ತೆ ರಾಕ್ಷಸರು ಕಾವಲು ಕಾಯ್ತಾ ಇರ್ತಾರೆ ಕುಬೇರನ್ನ. ಇವ್ರು ಅವ್ರನ್ನೂ ಎಲ್ಲ ಹೊಡೆದು ಸೋಲಿಸ್ತಾನೆ. ಆಮೇಲೆ ನಂತರದಲ್ಲಿ ಇನ್ನೊಬ್ಬ ಕುಬೇರನ ಫ್ರೆಂಡ್ ರಾಕ್ಷಸ ಒಬ್ಬ ಇರ್ತಾನೆ, ಕ್ಲೋಸ್ ಫ್ರೆಂಡ್, ಅವನು ಕೂಡ ಹೊಡೆದು ಸಾಯಿಸೇ ಬಿಡ್ತಾನೆ. ಈ ರೀತಿ ಎಷ್ಟೋ ಜನ ರಾಕ್ಷಸರನ್ನ ಮರ್ದನ ಮಾಡಿಯಾನೆ. ಹಾಗಾಗಿ ಭೀಮನ ಕೂಡ ಒಬ್ಬ ಫಿಯರ್ಲೆಸ್ ವಾರಿಯರ್ ಅಂತ ಹೇಳಿ ಈ ಲಿಸ್ಟ್ ಅಲ್ಲಿ ಬರ್ತಾರೆ. ಸೊ ಈ ತರ ಲಿಸ್ಟ್ ನೋಡಿದಾಗ ಸ್ಕಂದ ಇರ್ಬೋದು, ಹನುಮಂತ ಇರ್ಬೋದು. ಹನುಮಂತನು ಕೂಡ ಹಲವಾರು ಜನ ರಾಕ್ಷಸರನ್ನ ಸಾಯಿಸಿರೋದು, ಸಮುದ್ರ ಇದ್ ಮಾಡ್ಬೇಕಾದ್ರೆ ಅವನ ಉಲ್ಲೇಖಗಳು ಬರುತ್ತೆ. ರಾವಣನ ಮಗ ಅಕ್ಷಯನ್ನ ಸಾಯಿಸಿದ್ದು, ಸೊ ತುಂಬಾ ಜನ ರಾಕ್ಷಸ ಸಾಗಿಸಿದ್ದು, ಅದು ಕತೆ ಸಿಗುತ್ತೆ. ಸೊ ಇವ್ರ 4 ಜನ, ನಾನ್ ರಾಮ ಇದ್ರಲ್ಲಿ ಯಾಕೆ ಪರಶುರಾಮ ಅಂತ ಅಂದ್ರೆ, ಈ ಶ್ರೀರಾಮಚಂದ್ರ ಮತ್ತೆ ಬಲರಾಮ ಅವರು ಕೂಡ ಫಿಯರ್ಲೆಸ್. ಅವರು ಹಲವಾರು ರಾಕ್ಷಸನ ಅವ್ರನ್ನ ವಧೆ ಮಾಡಿದ್ರು. ಇಲ್ಲಿ ಫಿಯರ್ಲೆಸ್ ಅಂತ ಬಂದಾಗ ಪರಶುರಾಮರು ಜಾಸ್ತಿ ಆಪ್ಟ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ. ಬಟ್ ರಾಮ ಅನ್ನೋ ಹೆಸರಲ್ಲಿ ಇವ್ರು 3 ಜನನು ಸೇರ್ಕೊಂತಾರೆ. ಪರಶುರಾಮರೇ ಆಗಿರ್ಬೋದು, ಬಲರಾಮನೇ ಆಗಿರ್ಬೋದು, ಅಥವಾ ಶ್ರೀರಾಮಚಂದ್ರನೇ ಆಗಿರ್ಬೋದು. ಸೊ ಇದು ಈ ಶ್ಲೋಕದ 3 ಜನರಲ್ಲಿ ಒಬ್ರು ಅಂತಾರು ಆಗ್ಬೋದು, ಅಥವಾ 3 ಜನನು ಆಗ್ಬೋದು. ರಾಮ ಅಂದ್ರೆ ಅವ್ರು 3 ಜನ ಹೆಸರು ರಾಮ ಅಂತಾನೆ ಅಲ್ವಾ. ಬಟ್ ಶ್ರೀರಾಮಚಂದ್ರ ಅನ್ನೋ ಹೆಸರು, ರಾಮಚಂದ್ರ ಅನ್ನೋದು ಫುಲ್ ನೇಮು ಶ್ರೀರಾಮಚಂದ್ರನಿಗೆ. ಬಟ್ ಇವ್ರಿಗೆ ಅಂತೂ ಬಲರಾಮ ಮತ್ತೆ ಇವ್ರಿಗೆಲ್ಲ ರಾಮ ಅಂತಾನೆ ಹೆಸರು, ಪರಶುರಾಮ ಮತ್ತೆ ಬಲರಾಮರಿಗೆ. ಸೊ ಇದು ಈ 5 ಹೆಸರುಗಳ ಅಥವಾ 5 ಜನ ಮಹಾವೀರರ ಶ್ಲೋಕ. ಮಲಗೋ ಮುಂಚೆ ಯಾವ್ದಾರು ಮಕ್ಕಳಿಗೆ ಸ್ವಪ್ನ ಅಥವಾ ಕೆಟ್ಟ ಕನಸುಗಳು ಬರೋ ಪ್ರಾಬ್ಲಮ್ ಇದ್ರೆ ಇವರ ಕತೆಗಳನ್ನ ಹೇಳಿ, ಸಿಗುತ್ತೆ ಕತೆ ಮಕ್ಕಳಿಗೆ ಅಂತಾನೆ ಈ ಬುಕ್ಗಳು ಸಿಗುತ್ತೆ. ಕತೆಗಳನ್ನು ಹೇಳಿ ಅಥವಾ ಅವ್ರ ಬಗ್ಗೆ ಹೇಳಿ ಈ ಶ್ಲೋಕವನ್ನ ಜಪ ಮಾಡಿ ಮಲಗಿಸಿ ಅನ್ನೋದು ನಂಬಿಕೆ. ಪ್ರಾಕ್ಟಿಕಲಿ ಏನಾಗುತ್ತೆ, ಅದು ತೀರಾ ಇದರಿಂದ ಒಳ್ಳೇದು ಆಗ್ಬೋದು, ಸ್ವಪ್ನ ಬರ್ದಲ್ಲೇ ಇರ್ಬೋದು. ಒಂದು ಸೈಕಲಾಜಿಕಲ್ ಎಫೆಕ್ಟ್, ಮಲಗೋ ಮುಂಚೆ ಮಗು ಈ ರೀತಿಯ ಕಥೆಗಳನ್ನ ಕೇಳಿ ಮಲಗಿದ್ರೆ ಈ ದುಸ್ವಪ್ನಗಳು ಬರಲ್ಲ. ಅಂದ್ರೆ ಮಗು ಧೈರ್ಯವಾಗಿ ಮಲಗುತ್ತೆ ಅನ್ನೋದಕ್ಕೆ ಶ್ಲೋಕ ಹೇಳುತ್ತೆ. ಸೊ ಕೇಳಿದ್ರಲ್ಲ, ಈ ಒಂದು ಶ್ಲೋಕದ ಅರ್ಥ ಮತ್ತೆ ಇಲ್ಲಿ ಬರೋ 5 ಮಹಾವೀರರ ಬಗ್ಗೆ ಈ ಪಾಡ್ಕಾಸ್ಟ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನಿಮ್ಮ ಮನೆ ಮಕ್ಕಳಿಗೂ ಪ್ರತಿದಿನ ರಾತ್ರಿ ಮಲಗುವಾಗ ಈ ಶ್ಲೋಕವನ್ನ ಹೇಳಿ, ಈ ಕತೆಗಳನ್ನ ಹೇಳಿ ಮಲಗಿಸಿ. ಇಲ್ಲಿಗೆ ನಮ್ಮ ಈ ಪಾಡ್ಕಾಸ್ಟ್ನ ಮುಗಿಸ್ತೀವಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ.